ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಬಂದು, ನಾನು ಡೆಲಿವರಿ ಕೊಡಕ್ಕೆ ಹೋದಾಗ ತುಂಬ ಜನ ಕೇಳ್ತಾರೆ, ಅಣ್ಣ ಗ್ಯಾಸು ಎಷ್ಟು ಕೆ ಜಿ ತುಂಬೋದು, ಎಷ್ಟು ಕೆ ಜಿ ಇರುತ್ತೆ, ತುಂಬಿದ ಸಿಲಿಂಡ್ರ್ ಎಷ್ಟು ಕೆ ಜಿ ತೂಕ ಇರುತ್ತೆ ಅಂತ ಕೇಳ್ತಾ ಇರ್ತಾರೆ. ಸೊ ಅದನ್ನು ಡೌಟ್ ಸ್ವಲ್ಪ ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಗ್ಯಾಸ್ ರಿಲೇಟೆಡ್ ಏನಾರ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಬಂದು ಕೇಳಿ, ಕ್ಲಿಯರ್ ಮಾಡ್ತೀನಿ. ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ. ನಾವು ಆವಾಗಲೇ ಹೇಳ್ದಂಗೆ ನಿಮಗೆ ತೂಕ, ಖಾಲಿ ಸಿಲಿಂಡ್ರು ತೂಕ ಒಂದೊಂದು ವೇರಿಯೇಷನ್ ಬರುತ್ತೆ. ಅದು ತೋರಿಸ್ತೀನಿ ನಿಮಗೆ, ಗಾಡೀಲಿದೆ. ಈಗ ಎಲ್ಲರಿಗೂ ಏನು ಡೌಟು ಅಂದರೆ ಸಿಲಿಂಡ್ರ್ ತೂಕ ಕಮ್ಮಿ ಇರುತ್ತೆ ಅಂದರೆ ಅದೇನಾಗುತ್ತೆ ಅಂದರೆ ಒಂದೊಂದು ತೂಕ ಇರುತ್ತೆ. ಅಂದರೆ ಡಿಫ್ರೆನ್ಸ್ ಜಾಸ್ತಿ ಬರೋಲ್ಲ, 1 kg ಇಲ್ಲ 2 kg ಡಿಫ್ರೆನ್ಸ್ ಬರುತ್ತೆ. ಸೊ ಅದು ಎತ್ತಾಗ ಒಬ್ಬೊಬ್ರಿಗೆ ರೆಗ್ಯುಲರಾಗಿ ಎತ್ತುತ್ತಿರ್ತಾರಲ್ಲ, ಅಂಥವ್ರು ಎತ್ತಿದಾಗ ಕಮ್ಮಿ ಇದೆ ಅಂತ ಅನಿಸುತ್ತೆ. ಬಟ್ ರಿಯಲ್ ಫ್ಯಾಕ್ಟ್ ಹೇಳ್ಬೇಕು ಅಂದರೆ 14.2 ತುಂಬೋದು, ರೀಫಿಲ್ಲು ಸಿಲಿಂಡ್ರ್ ಗ್ಯಾಸ್ ತುಂಬೋದು 14.2 ಅದಷ್ಟೇ ತುಂಬೋದು, ಅಷ್ಟೇ ಕೆ ಜಿ ತುಂಬೋದು. ಖಾಲಿ ಸಿಲಿಂಡ್ರ್ ತೂಕ ಬಂದುಬಿಟ್ಟು ವೇರಿಯೇಷನ್ ಇರುತ್ತೆ, ಒಂದೊಂದು ಸಿಲಿಂಡ್ರ್ ಒಂದೊಂದು ತೂಕ ಇರುತ್ತೆ. ಈಗ ಬನ್ನಿ ತೋರಿಸ್ತೀನಿ, ಗಾಡೀಲಿದೆ ನೋಡಿ. ಇದು ನಿಮಗೆ ಖಾಲಿ ಸಿಲಿಂಡ್ರ್ ತೂಕ 15.6, ತುಂಬೋದು 14.2, ಟೋಟಲ್ ನಿಮಗೆ ಗ್ರಾಸ್ ವೆಯ್ಟ್ ಬಂದುಬಿಟ್ಟು 29.8. ಇದು ನೋಡಿ, ಇದಕ್ಕೂ 100 ಗ್ರಾಮ್ ಅಷ್ಟೇ ಖಾಲಿ ಸಿಲಿಂಡ್ರ್ ತೂಕ ವ್ಯತ್ಯಾಸ ಇರೋದು. ನೋಡಿದ್ರಾ, ಇದು ನಿಮಗೆ 29.9 ಬರುತ್ತೆ ಟೋಟಲ್ಲು, ತುಂಬ ಸೇಮು 14.2. ನೆಕ್ಸ್ಟ್ ನೋಡಿ, ಅದಕ್ಕೂ ನಿಮಗೆ ಆಲ್ಮೋಸ್ಟ್ 400 ಗ್ರಾಮ್ ವ್ಯತ್ಯಾಸ ಬರುತ್ತೆ. ಇದು 14.2, ಇದು ಎಂಟಿ ಸಿಲಿಂಡರ್ ತೂಕ 14 kg, 16 kg ಬರುತ್ತೆ. 16 ಅಂದರೆ ನಿಮಗೆ 30.2 ಕಾಣಿಸ್ತಿದೆಯಾ, 30.2. ಇದು ನೋಡಿ, ಇದು 29.9 ಬರುತ್ತೆ. ಸೊ ಈ ಸ್ಯಾಂಪಲಾಗಿ ಹೇಳ್ಬೇಕು ಅಂದರೆ ಈ 4 ಸಿಲಿಂಡ್ರಲ್ಲೂ ವೇರಿಯೇಷನ್ ಬಂದಿದೆ ನೋಡಿ. ಅಂದರೆ ಜಾಸ್ತಿ ಇಲ್ಲ, ಒಂದು ಅರ್ಧ kg 400 ಗ್ರಾಮು ಈ ಥರ ವೇರಿಯೇಷನ್ ಬರುತ್ತೆ. ಇವು ನಿಮಗೆ ಅಷ್ಟು ಎಫೆಕ್ಟಿವ್ ಅನಿಸಲ್ಲ, ಅದು ತೊಗೊಂಡಾಗ ಅಥವಾ ನೀವು ಎತ್ತಿದಾಗ ಅಷ್ಟು ನಿಮಗೆ ಗೊತ್ತಾಗಲ್ಲ. ಇಲ್ಲಿದೆ ನೋಡಿ 17.3. ಇದು ನಿಮಗೆ ಟೋಟಲ್ ವೆಯ್ಟ್ ಬಂದ್ಬಿಟ್ಟು ಇಲ್ಲಿ ಬರ್ದಿಲ್ಲ, ಗ್ರಾಸ್ ವೆಯ್ಟು 31.5 ಬರುತ್ತೆ. ಇದು 31.5 kg ಬರುತ್ತೆ, 31.5 ಬರುತ್ತೆ. ಇಲ್ಲಿ ನೋಡಿ 17.3 MT ಖಾಲಿ ಸಿಲಿಂಡ್ರ್ ತೂಕ, ಪ್ಲಸ್ ನಿಮಗೆ 14.2 ಎರಡೂ ಈಕ್ವಲ್ ಟೋಟಲ್ ಮಾಡಿದಾಗ ನಿಮಗೆ 31.5, 31.5 kg ಬರುತ್ತೆ. ಸೊ ಅದು ನಿಮಗೆ 31.5 kg ಬರುತ್ತೆ. ಇದು ನಿಮಗೆ 29.8 ಈ ಥರ ಬರುತ್ತೆ. ಅದಕ್ಕೂ ನಿಮಗೆ ಆಲ್ಮೋಸ್ಟ್ 1.5 2 kg ಡಿಫ್ರೆನ್ಸ್ ಬರುತ್ತೆ. ಅಲ್ಲಿ ನೋಡಿ 15.3 ಇದೆ, 15.3 ಅದು ಅಷ್ಟೇ. ಅದು ಸ್ವಲ್ಪ ನಿಮಗೆ ವೆಯ್ಟ್ ಕಮ್ಮಿ ಬರುತ್ತೆ. ಇವಾಗ ಏನು ನೋಡಿದ್ರಿ ಸಿಲಿಂಡ್ರ್ ತೂಕಗಳು ವೇರಿಯೇಷನ್ ಬರುತ್ತೆ, ಅದು ಅಷ್ಟೇ ಬರೋದು ವೇರಿಯೇಷನ್. ನಿಮಗೆ ಮ್ಯಾಕ್ಸಿಮಮ್ ಅಂದರೆ 2 kg ಅಷ್ಟು ವೇರಿಯೇಷನ್ ಬರುತ್ತೆ ಖಾಲಿ ಸಿಲಿಂಡ್ರ್ ತೂಕ. ಬಟ್ ರೀಫಿಲ್ಲು ತುಂಬೋದೇನಿರುತ್ತೆ 14.2 kg ಅಷ್ಟೇ ತುಂಬೋದು. ಯಾವುದೇ ಸಿಲಿಂಡ್ರ್ ಆಗಲಿ, HP, ಭಾರತ್, ಇಂಡಿಯನ್, 3ರಲ್ಲಿ ತೊಗೊಂಡ್ರು 3ರಲ್ಲೂ ರೀಫಿಲ್ಲು ಏನು ತುಂಬೋದು ಅಷ್ಟೇ 14.2 kgನೇ ತುಂಬೋದು. ಸೊ ಇದು ನಿಮಗೆ ಅದೇ ಸ್ವಲ್ಪ ಎತ್ತಬೇಕಾದ್ರೆ ನಿಮ್ಗೆ ಏನಾರ ಡೌಟ್ ಇತ್ತು ಅಂದರೆ ಡೆಲಿವರಿ ಬಾಯ್ಗಳ ಹತ್ರ ವೇಯಿಂಗ್ ಸ್ಕೇಲ್ ಇರುತ್ತೆ, ನೀವು ಕೇಳಿ ತೂಕ ಮಾಡಿಸಿ ತಗೋಬೋದು. ಈಗ ನಮ್ಮ ಹತ್ರ ಈಗ ನಾನು ಆಲ್ಮೋಸ್ಟ್ ಯಾರಿಗೆ ಏನಾರ ಡೌಟ್ ಬಂತು, ಅಣ್ಣ ಸಿಲಿಂಡರ್ ಕಮ್ಮಿ ಐತೆ ಅಂದರೆ ಇಮಿಡಿಯೇಟ್ ಇಲ್ಲ ಸ್ಕೇಲ್ ಇರುತ್ತೆ ಗಾಡೀಲಿ, ತೂಕ ಮಾಡಿ ಕೊಡ್ತೀವಿ. ಅದೇ ಥರ ನೀವು ಕೇಳಿ ತೂಕ ಮಾಡಿಸಿ ತಗೋಬೋದು ಏನಾರ ಡೌಟ್ ಇತ್ತು ಅಂದರೆ. ಇದು ನಿಮಗೆ ಆಲ್ಮೋಸ್ಟ್ ಈಗ ಗೊತ್ತಿರುತ್ತೆ ಲೇಡೀಸ್ಗಳಿಗೆ. ಈಗ ಒಂದು ಸಿಲಿಂಡ್ರ್ ತಗೊಂಡ್ರೆ ಮನೆಯಲ್ಲಿ ಯಾರ್ಯಾರು ಲೇಡೀಸು ಅಡುಗೆ ಮಾಡ್ತಾರಲ್ಲ ಅವರೆಲ್ಲರಿಗೂ ಗೊತ್ತಿರುತ್ತೆ ಒಂದು ಸಿಲಿಂಡ್ರ್ ತಗೊಂಡ್ರೆ ನಮಗೆ ಎಷ್ಟು ದಿನ ಬರುತ್ತೆ ಅಂತ. ಸೊ ಅದರಿಂದ ಏನು ಇದಿರಲ್ಲ, ಅವರೇ ಲೇಡೀಸೇ ಕೇಳ್ಬಿಡ್ತಾರೆ, ಅಣ್ಣ ಈ ತಿಂಗಳು ಯಾಕೋ ಕಮ್ಮಿ ಬಂತು, ಈ ತಿಂಗಳು ಸ್ವಲ್ಪ ಗ್ಯಾಸ್ ಕಮ್ಮಿ ಇತ್ತಾ ಅಂತ. ಸೊ ಹಂಗೆ ಡೌಟ್ ಇತ್ತು ಅಂದರೆ ನೀವು ತೂಕ ಮಾಡಿಸಿ ತಗೋಬೋದು. ಇದೇ ಥರ ವೇರಿಯೇಷನ್ ಬರುತ್ತೆ. ಈಗ ಇನ್ನೂ ಒಂದು ಹೊಸದಾಗಿ ಬಿಟ್ಟಿದ್ದಾರೆ, ಅದು ಬಂದ್ಬಿಟ್ಟು ಈಗೇನು 15-16 kg ಖಾಲಿ ಸಿಲಿಂಡರ್ ತೂಕ ಬರ್ತಿದೆ, 17 kg ಗಂಟ ಬರ್ತಿದೆ. ಅದು ಬರೀ 12 kg ಮಾತ್ರ ಇರುತ್ತೆ. 12 ಮ್ಯಾಕ್ಸಿಮಮ್ ಅಂದರೆ 13 kg ಒಳಗಿರುತ್ತೆ.
12.5 12.6 ಈ ಥರ. ಅದಕ್ಕೂ ಆಲ್ಮೋಸ್ಟ್ ಒಂದು 3-4 kg ಇನ್ನೂ ತೂಕನ ಕಮ್ಮಿ ಮಾಡಿದ್ದಾರೆ. ಅದು ಯಾವ್ದಾರ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು. ಇದು ಈಗ ನೆಕ್ಸ್ಟ್ ಆ ಥರ ಬರ್ತಾ ಇದೆ ಅಪ್ಡೇಟ್ ಆಗಿ, ಖಾಲಿ ಸಿಲಿಂಡರ್ ತೂಕನ ಕಮ್ಮಿ ಮಾಡಿ ಬಿಡ್ತಾ ಇದ್ದಾರೆ. ಸೊ ಅದನ್ನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಇದು ಸಿಲಿಂಡ್ರ್ ತೂಕದ ಬಗ್ಗೆ ಏನಾರ ಡೌಟ್ ಇತ್ತು ಅಂದರೆ ನಿಮಗೆ ಇಷ್ಟು ಮಾಹಿತಿ ಕೊಡಬೇಕಿತ್ತು, ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಇನ್ನು ಬೇರೆ ಇನ್ಫಾರ್ಮೇಷನ್ನು, ಯಾವ ಥರ ಲೀಕೇಜ್ ಇದ್ದರೆ ಏನು ಮಾಡಬೇಕು, ಗ್ಯಾಸು ಸಿಲಿಂಡ್ರ್ ವಾಷರ್ನ ಯಾವ ಥರ ಚೇಂಜ್ ಮಾಡಬೇಕು, ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಫಸ್ಟ್ ವಿಡಿಯೋ ಅದೇ ಹಾಕಿರೋದು ನಾನು. ಏನಾರ ಸಿಲಿಂಡ್ರ್ ವಾಷರ್ ಏನಾರು ಲೀಕೇಜ್ ಇತ್ತು ಅಂದರೆ ಯಾವ ಥರ ಚೇಂಜ್ ಮಾಡೋದು ಅಂತ ಹಾಕಿದ್ದೀನಿ ನೋಡಿ. ನಿಮ್ಮ ಮನೇಲಿ ಲೇಡೀಸೇ ಆರಾಮಾಗಿ ಚೇಂಜ್ ಮಾಡ್ಕೋಬೋದು ವಾಷರೆಲ್ಲ, ಏನು ತೊಂದರೆ ಇಲ್ಲ. ಆಮೇಲೆ ಯಾವತ್ತೂ ಅಷ್ಟೇ ಗ್ಯಾಸ್ನ ಏನಾದರೂ ಲೀಕ್ ಆಯಿತು ಅಂದರೆ ಇಮಿಡಿಯೇಟ್ ಗಾಳಿ ಆಡೋ ಜಾಗಕ್ಕೆ ತಂದಿಡಿ. ಯಾವತ್ತೂ ಮನೆ ಒಳಗಡೆ ಈಗ ಗಾಳಿ ಆಡದೇ ಇರೋವಂಥ ಜಾಗದಲ್ಲಿ ಯಾವತ್ತೂ ಇಟ್ಕೋಬಾರ್ದು. ಲೀಕೇಜ್ ಇದೆ ಅಂತ ಗೊತ್ತಾದ ನೆಕ್ಸ್ಟ್ ಮಿನಿಟೇ ತಗೊಬಂದು ಗಾಳಿ ಆಡೋ ಜಾಗಕ್ಕೆ ಇಡಬೇಕು. ಆಮೇಲೆ ಲೈಟ್ ಸ್ವಿಚ್ಗಳನ್ನು ಯಾವುದನ್ನು ಆನ್ ಆ್ಯಂಡ್ ಆಫ್ ಮಾಡೋಕೆ ಹೋಗ್ಬಾರ್ದು. ಲೀಕೇಜ್ ಇದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ನೀವು ಫಸ್ಟು ಏನು ಎಮರ್ಜೆನ್ಸಿ ಹೆಲ್ಪ್ಲೈನ್ ಇದೆ 1906, ಅದಕ್ಕೇನು ಅಂದರೆ ಈಗ ಹಳ್ಳಿ ಕಡೆ ಯಾರಿಗೂ ಅದಕ್ಕೆ ಮಾಡೋಕ್ಕೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ಡೆಲಿವರಿ ಯಾರು ಕೊಟ್ಟಿರ್ತಾರೆ, ಡೆಲಿವರಿ ಬಾಯ್ ನಂಬರ್ ಇರುತ್ತೆ, ಅವ್ರಿಗೆ ಫೋನ್ ಮಾಡ್ತಾರೆ. ಫಸ್ಟ್ ನೀವು ಅವ್ರಿಗೆ ಫೋನ್ ಮಾಡಬೇಕು, ಈ ಥರ ವಾಷರ್ ಲೀಕೇಜ್ ಇದೆ ಅಂತ. ಫಸ್ಟ್ ಆಫ್ ಆಲ್ ನೀವು ಸಿಲಿಂಡರ್ ಡೆಲಿವರಿ ತೊಗೋಬೇಕಾದ್ರೆ ವಾಷರ್ ಚೆಕ್ ಮಾಡಿಸ್ಕೋಬೇಕು. ನಾವು ಡೆಲಿವರಿ ಬಾಯ್ ನಾವು ಈಗ ಆಲ್ಮೋಸ್ಟ್ ನಾವು ಚೆಕ್ ಮಾಡಿ ಕೊಡ್ತೀವಿ. ವಯಸ್ಸಾದವರು ಅವರಿಗೆಲ್ಲ ಫೋನ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾವೇ ಚೆಕ್ ಮಾಡಿ ಕೊಟ್ಬಿಡ್ತೀವಿ. ಇನ್ ಕೇಸ್ ಹಂಗೂ ಏನಾರು ಲೀಕೇಜ್ ಇತ್ತು ಅಂದರೆ ನೀವು ತಗೊಬಂದು ಫೋನ್ ಮಾಡಿದರೆ, ಡೆಲಿವರಿ ಬಾಯ್ ನಮ್ಗಳಿಗೆ ಫೋನ್ ಮಾಡಿದರೆ ಇಮಿಡಿಯೇಟು, ಅಂದರೆ ಈಗ ನಾವು ಡೆಲಿವರಿಯಲ್ಲಿ ಇರ್ತೀವಿ, ಆವಾಗ ನೀವೇನು ಮಾಡಬೇಕು, ಅಟ್ಲೀಸ್ಟ್ ನಾವು ಬರೋವರೆಗನಾದ್ರೂ ನೀವು ತೆಗೆದು ಹೊರಗಡೆ ಇಡಬೇಕು. ಗಾಳಿ ಆಡೋ ಜಾಗಕ್ಕೆ ಇಟ್ಬಿಟ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ. ಕ್ಯಾಪ್ ಏನಿರುತ್ತೆ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ತೆಗೆದು ಹೊರಗಡೆ ಇಟ್ಬಿಟ್ರೆ ಸೇಫು. ಆಮೇಲೆ ಬಂದು ನಾವು ರಿಪ್ಲೇಸ್ ಮಾಡ್ತೀವಿ. ಇನ್ ಕೇಸ್ ಅದು ನಿಮಗೆ ಈಗ ನಾವು ಬರೋಷ್ಟು ಆಗಲ್ಲ, ಅಷ್ಟು ಪೇಷನ್ಸ್ ಇರಲ್ಲ. ಒಬ್ಬೊಬ್ರು ಈಗ ಪಾಪ ಅಡುಗೆ ಅರ್ಧಂಬರ್ಧ ಆಗಿರುತ್ತೆ, ಅಂಥವ್ರು ಏನು ಮಾಡ್ತಾರೆ, ಆ ಥರ ಇದ್ದವರು ನೀವೇ ಚೇಂಜ್ ಮಾಡ್ಕೋಬೋದು. ವಾಷರ್ ಅಂತೂ ಈಸಿಯಾಗಿ ಈಗ ಲೇಡೀಸು ಮಾಡ್ಕೋಬೋದು, ಈಗ ಮನೇಲಿ ಜೆಂಟ್ಸ್ ಇದ್ರೆ ಅವರು ಮಾಡ್ಬೋದು. ದಬ್ಳ ಅಥವಾ ಟೆಸ್ಟರು ಅದ್ಯಾವುದು ಇದ್ರೂ ಇಮಿಡಿಯೇಟ್ ವಿತಿನ್ 1 minute ಒಳಗೆ ವಾಷರ್ ಚೇಂಜ್ ಮಾಡ್ಕೋಬೋದು. ಅದು ನೀಟಾಗಿ ವಿಡಿಯೋ ಇದೆ, ವಿಡಿಯೋ ನಮ್ದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ಹೋಗಿ ಬೇಕಾದ್ರೆ ನೋಡಿ. ಅದರಲ್ಲೂ ಯಾವ ಥರ ಚೇಂಜ್ ಮಾಡಬೇಕು, ಯಾವ ಥರ ಹಾಕ್ಬೇಕಂತ ಎಲ್ಲ ಹೇಳಿದ್ದೀನಿ. ಆ ಥರ ಮಾಡಿದರೆ ನೀವು ಸೇಫಾಗಿ ನೀವೇ ಮಾಡ್ಕೋಬೋದು. ಇಲ್ಲ ನಾವು ಬರೋವರೆಗೂ ಕಾಯಬೇಕು. ಇದು ಇಷ್ಟು ಆಪ್ಷನ್ನು. ಈಗ ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ಗಳು ಕೊಡ್ತಾ ಹೋಗ್ತೀನಿ. ಪೈಪು ಎಷ್ಟು ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡಬೇಕು, ಆಮೇಲೆ ಮ್ಯಾಂಡೇಟ್ರಿ ಇನ್ಸ್ಪೆಕ್ಷನ್ ಎಷ್ಟು ವರ್ಷಕ್ಕೆ ಒಂದ್ಸಲ ಮಾಡಿಸ್ಬೇಕು, ಆಮೇಲೆ ಗ್ಯಾಸ್ದು ಸಿಲಿಂಡ್ರದ್ದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಎಕ್ಸ್ಪೈರಿ ಡೇಟು ನೀವು ಎಲ್ಲಿ ನೋಡಬೇಕು, ಸಿಲಿಂಡ್ರಲ್ಲಿ ಎಲ್ಲಿರುತ್ತೆ, ಆಮೇಲೆ ಯಾವ ವರ್ಷಕ್ಕೆ ಗಂಟ ಅದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಎಲ್ಲನೂ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಈಗೇನೆ ಗ್ಯಾಸ್ ಬಗ್ಗೆ ಇನ್ನೂ ಏನೇನು ನನಗೇನು ಗೊತ್ತು ಇನ್ಫಾರ್ಮೇಷನ್ ಎಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಕನ್ನಡದ ಹುಡುಗ ಒಬ್ಬ ಯೂಟ್ಯೂಬಿಗೆ ಎಂಟ್ರಿ ಕೊಟ್ಟು ಈ ಗ್ಯಾಸ್ ಡೆಲಿವರಿ ಬಾಯ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ.